Hello all, welcome to video number 6. So previous video data cloud setup, sorry, video number 6. Welcome to video number 6. ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇಲ್ಲ, CMS ನ ಆಕ್ಟಿವೇಟ್ ಮಾಡ್ತಾ ಇದೀನಿ. ಸೊ CMS ಆಕ್ಟಿವೇಟ್ ಮಾಡೋದು ಹೇಗೆ ಅಂದ್ರೆ, ಮಾಮೂಲಿ ಸೆಟಪ್ ಅಲ್ಲಿ ಕ್ವಿಕ್ ಫೈಂಡ್ ಅಲ್ಲಿ CMS ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ಸೇಲ್ಸ್ ಫೋರ್ಸ್ CMS ಅಂತ ಇದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ UI ಬರ್ತೀವಿ ಸೇಲ್ಸ್ ಫೋರ್ಸ್ CM ಅಲ್ಲಿ. ಅದ್ರಲ್ಲಿ ನಮಗೆ 3 ಚೆಕ್ ಬಾಕ್ಸ್ಗಳಿದಾವೆ. ಸೊ ಕ್ರಿಯೇಟ್ ಬೋತ್ CMS ವರ್ಕ್ ಸ್ಪೇಸ್ ಅಂಡ್ ಎನ್ಹಾನ್ಸ್ CMS ವರ್ಕ್ ಸ್ಪೇಸ್ ಅಂತಿಲ್ಲ. ಇದು ಮೂರನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಈ ಮೂರು ಎನೇಬಲ್ ಮಾಡಾಯ್ತು. ನಿಮ್ಗೆ ಟೈಮ್ ಇದ್ರೆ ಸೊ ಇದು ಎನೇಬಲ್ ಆಗಿರೋದ್ರಿಂದ ಇವಾಗ ನಾವು ಟೂಲ್ಗೆ ಹೋಗ್ಬಿಟ್ಟು ಫೋಲ್ಡರ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಬಂದ್ರೆ 9 ಡಾಟ್ ಬಂದಾಗ ಇದು ಆಪ್ ಲಾಂಚರ್ ಅಂತ ಹೊಡೆದ್ರೆ ಇಲ್ಲಿ CMS ಅಂತ ಸರ್ಚ್ ಮಾಡಿದ್ರೆ ಸೊ ಇಲ್ಲಿ CMS ವರ್ಕ್ ಸರ್ಚ್ ಮಾಡಿದಾಗ ನಮಗೆ 3 ಟ್ಯಾಬ್ ಬರುತ್ತೆ. ಸೊ ಅದ್ರಲ್ಲಿ ನಾವು CMS ವರ್ಕ್ ಸ್ಪೇಸ್ ಅನ್ನ ಇನ್ನೊಂದು ಟ್ಯಾಬ್ ಅಲ್ಲಿ ಓಪನ್ ಮಾಡ್ಕೊತಾ ಇದೀವಿ. ಸಾರಿ. ಸೊ ಇಲ್ಲಿ CMS ವರ್ಕ್ ಸ್ಪೇಸ್ ಬಂದ್ವಿ. ಸೊ ಇಲ್ಲಿ ಬಂದ್ರೆ ಸೆಕೆಂಡ್ ಇಲ್ಲಿ ಬಂದಾಗ ಆಡ್ ವರ್ಕ್ ಸ್ಪೇಸ್ ಕೊಟ್ಟು ಸೊ ಏನ್ ಬೇಕಂದ್ರೆ ನ್ಯೂ ಅಂಡ್ ಡಿಸ್ಕ್ರೈಬ್ ಯುವರ್ ವರ್ಕ್ ಸ್ಪೇಸ್. ಸೊ ನಾನು ಇಲ್ಲಿ MC- ನೆಕ್ಸ್ಟ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇದು ಆಕ್ಚುಲಿ MC ನೆಕ್ಸ್ಟ್ ಫೋಲ್ಡರ್ ನೇಮ್ ಆಗಿರೋದ್ರಿಂದ ಸ್ಪೇಸ್ ಕೊಡ್ತಾ ಇದೀನಿ. ಸೊ ಇದು ಬಂದು CMS ವರ್ಕ್ ಸ್ಪೇಸ್ ಅಂತ. ಸೊ ಇದರಲ್ಲಿ ಎರಡಿದೆ, ಒಂದು CMS ವರ್ಕ್ ಸ್ಪೇಸ್ ಅಂತ, ಇನ್ನೊಂದು ಎನ್ಹಾನ್ಸ್ಡ್ CMS ವರ್ಕ್ ಸ್ಪೇಸ್ ಅಂತ. ಡಿಫ್ರೆನ್ಸ್ ಏನೋ ಗೊತ್ತಿಲ್ಲ, ಸರ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ಗೂ ಗೊತ್ತಿಲ್ಲ ಇದು, ನೋಡೋ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ CMS ವರ್ಕ್ ಸ್ಪೇಸ್ ನ ಬೇಡ, CMS ವರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ಇಲ್ಲಿ ಆಡ್ ಚಾನಲ್ಸ್ ಅಂತ ಇದೆ. ಇಲ್ಲಿ ಏನು ಗೊತ್ತಿದ್ದರಿಂದ ಸ್ಕಿಪ್ ಕೊಡ್ತಾ ಇದೀನಿ. ಡಿಫಾಲ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಫಿನಿಶ್. ಸೊ ಒಂದು ಫೋಲ್ಡರ್. ಸೊ ಇವಾಗ ಇದರೊಳಗಡೆ ಒಂದು ಫೋಲ್ಡರ್ ಮಾಡ್ತಾ ಇದೀನಿ. ಇಲ್ಲಿ ಬಂದೆ ಕಂಟೆಂಟ್ ಫೋಲ್ಡರ್, ಇಲ್ಲಿ ಇಮೇಲ್ ಅಂತ ಮಾಡ್ತಾ ಇದೀನಿ. ಸೊ ಸೇವ್. ಸೊ ಇವಾಗ ಇದ್ರೊಳಗಡೆ ಈ ಫೋಲ್ಡರ್ ಇಮೇಲ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಒಂದು ಇಮೇಲ್ ನ ಬಿಲ್ಡ್ ಮಾಡ್ತಾ ಇದೀವಿ. ಕಾಂಟೆಂಟ್ ಇಮೇಲ್ ಸೊ ಇವಾಗ ಅಲ್ಲಿ ಆಕ್ಚುಲಿ ಇಮೇಲ್ ಅಂತ ತೋರಿಸ್ಬೇಕಿತ್ತು, ತೋರಿಸಿಲ್ಲ. ಮತ್ತೆ ಆಡ್ ವರ್ಕ್ ಸ್ಪೇಸ್ ಕೊಟ್ಟು ಇಲ್ಲಿ ಇನ್ನೊಂದು ವರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ನೆಕ್ಸ್ಟ್ 2 ಅಂತ CMS ವರ್ಕ್ ಸ್ಪೇಸ್ ಅಂತಾನೆ ಕ್ರಿಯೇಟ್ ಅವಾಗ್ಲೇ ನಾವು ಎನ್ಹಾನ್ಸ್ CMS ವರ್ಕ್ ಸ್ಪೇಸ್ ಮಾಡಿದ್ವಿ. ಸೊ ಅದರಲ್ಲಿ ಇಮೇಲ್ ಬಿಲ್ಡ್ ಮಾಡಕ್ ಆಗಿಲ್ಲ. ಸೊ ಇವಾಗ CMS ವರ್ಕ್ ಸ್ಪೇಸ್ ಅಂತ ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ಇದನ್ನ ಸ್ಕಿಪ್ ಮಾಡ್ತಾ ಇದೀನಿ. ಸೆಲೆಕ್ಟ್ ಆಪ್ಷನ್ ಇಂಗ್ಲಿಷ್, ಫಿನಿಶ್. ಸೊ ಇದ್ರೊಳಗಡೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದೀನಿ, ಇಮೇಲ್ ಅಂತ. ಸೊ ಸೇವ್. ಇದ್ರೊಳಗಡೆ ಇವಾಗ ಇಮೇಲ್ ನ ಬಿಲ್ಡ್ ಮಾಡ್ತಾ ಇದೀವಿ. ಆಡ್ ಕಾಂಟೆಂಟ್.
ಸೊ ಇದನ್ನು ಕ್ಲೋಸ್ ಮಾಡ್ತಾ ಇದೀನಿ, ಈ ಟ್ಯಾಬ್ ಕ್ಲೋಸ್ ಮಾಡ್ತಾ ಇದೀನಿ. ಸೊ ಎಮಿಷನ್ ನೆಕ್ಸ್ಟ್ ಒಳಗಡೆ ಹೋದೆ. ಇವಾಗ ಇಮೇಲ್ ಒಳಗಡೆ ಹೋಗ್ತಾ ಇದೀನಿ. ಇವಾಗ ಆಡ್ ಕೊಟ್ಟೆ, ಕಾಂಟ್ಯಾಕ್ಟ್, ಲಾಗೋ ಡಾಕ್ಯುಮೆಂಟ್. ಸೊ ಇದು ಆಕ್ಚುಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಮೇಲ್ ಅಂತ ಬರಬೇಕು, ಅದು ಬರುತ್ತೆ. ಬಟ್ ಇನ್ನು ನಾನು ಇಮೇಲ್ ಕಾನ್ಫಿಗರ್ ಮಾಡಿಲ್ಲ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ನಂಬರ್ 6 ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.